ತಾಲೂಕು ಅಟ್ಪಡಿ ಜಿಲ್ಲಾ ಸಂಘಲ 3 ಕಣ್ಣಿನ ಹುತ್ತ ಚೌಮುಲಿ ಕಟ್ಟಾಗಿತ್ತು. ನಿನ್ನ ಪ್ರಶ್ನೆ ಕೂತರ ಬೇನೂರು ಮಾಮ ಗಿಂಡಿ ಕಡಲ್ ಆಯ್ತು ಇವಂದು ಮರುಗೂರದಾಗ ಉತ್ತರ ಕಿತ್ತೀನಿ. 2-3 ತಿಂಗಳ ಹಿಂದೆ ಕ್ಯಾತನಕೆರೆಯಾಗ ಉತ್ತರ ಕಿತ್ತೀನಿ. ಇವ್ರ ಅರಕೆರೆ ಜಾತ್ರೆಯಾಗ ಕಿತ್ತೀನಿ. ಹೌದು ಇವತ್ತು ಉತ್ತರ ಕಿತ್ತೀನಿ. ಅವನ ಆಣೆ ಮಾಡಿಸಿ ಕೇಳ್ರಿ ಎಲ್ಲಾರವ ನಾನು ಉತ್ತರ ಕಿತ್ತೇನೆ. ಹೌದು ಎಲ್ಲಿ ಕೇಳ್ತಾರ ಓಯಪ್ಪ ಇವ್ರ ಕೇಳ್ರಿ ಅವನಿಗೆ. ಅಂತ ಕೇಳಿದ್ರ ಒಬ್ಬ ಪೇಷಂಟ್ ಬಂದ ಡಾಕ್ಟರ್ ಬಲ್ಲೆಕ್ಕ. ಹೆಂಗ ಬಂದ್ರಿಪ್ಪ ಪೇಷಂಟ್? ಶಂಕರಣ್ಣ ಒಬ್ಬ ಪೇಷಂಟ್ ಬಂದ ಡಾಕ್ಟರ್ ಬಲ್ಲೆಕ್ಕ ಬಂದ ಅಂದ್ಬಿಟ್ಟ. ಸರ್ ಅಂದ. ಏನಂದ್ರಿಪ್ಪ ಅವಾಗ? ಹೇಳಪ್ಪ ಏನು ಅಂದ. ಸರ್ ಹೆಂಡತಿ ಹೊಡ್ಲಿಕ್ಕತ್ತಳ ಮಾತ್ರ ಯಾವ ಗುಳಿಗೆ ಇಲ್ಲೇನ್ರಿ ಅಂದ. ಗುಳಿಗೆ ಯಾವಾಗ ಕೊಡ್ತೀರಿ ನಮಗ? ಏನಂದ? ಹೆಂಡತಿ ಹೊಡ್ಲಿಕ್ಕತ್ತಾಳ ಸರ ಮತ್ತ ಯಾವ ಗುಳಿಗಾವ ಏನ್ರಿ ಅಂದ. ಹೌದು ಅವಾಗ ಏನಂತ ಡಾಕ್ಟರ್ ಸಾವ್ರು? ಹೆಂಡತಿ ಜಗಳ ತೆಗಿಲಾರ್ದಂಗ ಬೈಲಾರ್ದಂಗ ಯಾವ ಗುಳಿಗಾವ ಏನ್ರಿ ಸರ್ ಅಂದ. ಹೌದು ಏನ್ ಹೇಳ್ತಾರಿಪ್ಪ ಡಾಕ್ಟರ್ ಅಂದತ್ತ. ಹಂಗ ಗುಳಿಗೆ ಇಂಜೆಕ್ಷನ್ ಇದ್ರ ಸುಳಿ ಮಗನ್ ನಾಯಕ ಆಯ್ತಾರ ದವಾಖಾನೆ ತೆರ್ಕೊಂಡ್ ಕುಂದಿರ್ತಾರ. ಹೌದು ಹಿಂಗ ಆಗ್ತಾವೇನ್ರಿ ವ್ಯಾಪಾರ? ಯಾರು? ಡಾಕ್ಟರ್ ಸಾವ್ರಿ. ಹಂಗ ನಂದೈತಿ ಪರಿಸ್ಥಿತಿ. ಹೌದಿಪ್ಪ ಹೌದು. ಸುಮ್ ನಮ್ ಊರ ಎಲ್ಲಾ ನಮ್ ಹಿರಿಯರಂದು ಈಗ ಹಾಕಿದಲ್ಲಣ ಮುಟ್ಟ ಹೊಟ್ಟೆ ಹುರ್ಕೊತ ನಾವ್ ಬಾಳ ಐತ್ರಿ ಹೇಳ್ಬಿಡ್ತಾನ. ನಾಳಿಗ್ ಹೋಗಿ ಆ ಕಡೆ ಅಚ್ಚೆಗಾವ ಕುಂಬಾರಿ ಆ ಕಡೆ ಎಲ್ಲಾ ಕಡೆ ಮಾಸ್ತರ್ ಹುಟ್ಟಿಗೆ ಹೇಳ್ತಾನ. ಅವ್ರ ಊರ್ ಕಡೆ ಕರೆಸಿ ನಮಗ್ ಬರ್ಚಕ್ ತೊಳೆದ್ರು. ಹೌದು ಮಿಣಿಜ್ಗೆ ಅವ್ರು ಬರ್ಚಕ್ ತೊಳೆದ್ರು. ಹಾಕಿಸ್ಕೊಂಡ್ ಮಗಳಿಗೆ ನೀರ್ ತಗ ಬೇನೂರ್ ಮಾಸ್ತರ್ ಗತ್ತಾರ. ಹೌದು ಯಪ್ಪ ನೀವೇನಿಲ್ಲ ನೀವು ನಾನೇ ಕರ್ಲಿಕತ್ತೀನಿ. ಓಪನ್ ಚಾಲೆಂಜ್ ಅರಕೇರಿ ಕುಡ್ದಾಗ ಅವ ಮಾಸ್ತರ್ ಅತ್ತಾನ. ಏನಂತಾರಿಪ್ಪ? ದುಬ್ಬದಾಗ ಮಗಳ ಕಲ್ಲು ಬಿದ್ದಾಕರ್ ಓಡಿ ಹೋದಳಿಕ್ಕಿ. ಡುಬ್ಬದಾಗ ಮಗಳತ್ತ ಹಂಗ್ಯಾಗ್ರಿ ಸರ? ದುಬ್ಬದಾಗ ಮಗಳ ಕಲ್ಲು ಬಿದ್ದಾಕರ್ ನಾ ಓಡಿ ಹೋದ. ನಾ ಮಾಳಿಂಗ್ರಾಯನ ಮಠ ಮನೆ ನಿಮ್ಮ ಅಮೋಘಸಿದ್ದನ ಮಠ ಮನೆಗೆ ಬಂದಿನಿ. ಮತ್ರ ನೀ ಅಮೋಘಸಿದ್ದನ ಮಗಾಗಿ ನೀ ಯಾಕೆ ಕಿಸ್ಲಿಕ್ ಓಡಿ ಹೋದ್ಯಪ್ಪ ಅವತ್ತ? ಹಂಗ್ಯಾಕ್ ಹೋದ್ರಿಪ್ಪ? ಬೇಕಲ್ಲ ಇವ ಏನಂದ ನನಗ ಒದಕಿ ಬೀಳ್ತಾವ ನಾಲ್ತಾರ ಇಲ್ಲಿ ಅಂದು. ಅದಕ್ಕಾಗಿ ಗುಂಡಿ ಕಾಲ ಹಚ್ಚಿ ಇವನು ಓಡಿ ಹೋಗ್ಯಾನಲ್ಲಿ. ಹೌದು ಹಂಗ ನಮ್ ಮಠ ಮನೆಗೆ ನಾ ಕರಿತಿದ್ದ ಮಾಳಿಂಗ್ರಾಯನ್ ಮಕ್ಳು ನಮ್ ಮಂದಿ ಬಾಳ ಹಂಡಪ್ಪ. ನಾ ಕರೆಯಲ್ಲ ನಿನಗ್ ಹೊಡಿಸಿ ನಾ ಎಲ್ಲಿ ನಿಮಿತ್ತಿತ್ತು. ಹೌದು ಅದೇಪ್ಪ ನಾ ಕರೆಯಂಗಿಲ್ಲ. ನಮ್ ಮಠ ಮನಿಗ್ ಬಾ ನಿನ್ ಕುಪ್ಪಸಿಟ್ಟಿ ಇದ್ರ ಸುರುವಿಗೆ ಸೊಡ್ಡ ಹೊಡೆದ್ ಬಿಡ್ತಿದ್ದೇನ. ಹೌದಿಪ್ಪ ಹೌದು. ನಮ್ ಮಠ ಮನಿಗ್ ಬಾ ನಿನ್ನ ತಿಂಡಿ ತರ ಅತ್ತಿದ್ದ ಕರೆ. ನಮ್ ಮಠ ಮನಿ ಮಂದಿ ನೋಡಿದ್ರೆ ಸತ್ ಹೋತ ನೀವು. ನಮ್ ಮಂದಿ ಅದು ತಮಿಳ್ನಾಡು, ಆಂಧ್ರ, ಕೇರಳ, ಗೋವಾ, ಹರಿಹರ, ದಾವಣಗೆರೆ, ಕರ್ನಾಟಕ ಹಿಂಗ್ 3 ರಾಜ್ಯದ ಬರ್ತದ. ಅಲ್ಲಿ ಫೋನಿಗೆ ಟವರೇ ಬರಲ್ಲ. ನಾ ಒಳಗ್ ಹೋದ್ರ ಅಲ್ಲಿ ದಾಸದಾಗ ಹಂಗ ಎಲ್ಲಾ ಕಡೆದ ಬರ್ತಾರ. ವಿಷಯ ಏನ್ ಕೇಳ್ಯ ನನಗ? ಏನ್ ಕೇಳ್ಯಾರಿಪ್ಪ? ಹಿಪ್ಪಿ ಸಾರಂಗ ಗುಡ್ಡಿತ್ತು. ಹಿಪ್ಪಿ ಸಾರಂಗ ಗುಡ್ಡಿತ್ತು. ಹಿಪ್ಪಿ ಸಾರಂಗ ಗುಡ್ಡಿದ್ದಕರ ಅದಕ್ಕೊಂದು ಏನಾಗ್ಯದ, ಸೋಮರಾಯಗೌಡ ತುಕ್ಕಾಪರಾಯಗೌಡರು ಗುರುವಿನ ಬಲ್ಯಾಕಿನ ಕಿಲ್ಲಾರ್ ತಗೊಂಡ್ರ. ಹೌದು 700 ಕಿಲ್ಲಾರ್ಗಳಿದ್ದು. 700 ಕಿಲ್ಲಾರ್ಗಳು ದಿನಕ್ಕೊಂದು ಈತಿದ್ವು. ಹಾಲು ಎಲ್ಲಿ ಒಯ್ದು ಹಾಕ್ತಿದ್ರಪ್ಪ ಅಂತ ಕೇಳಿದ್ರ ಎಲ್ಲಿ ಹಾಕ್ತಿರಿಪ್ಪ? ಗುರು ಸೊನ್ನಾರಿಸಿದ್ದು ಒಯ್ದು ಶಾಡಭವನ ಗುಡ್ಡಕ್ಕೆ ಹಾಕಿ ಬರ್ತಿದ್ರು. ಏನು ಗುರು ಸೊನ್ನಾರಿಸಿದ್ದು ಒಯ್ದು ಶಾಡಭವನ ಗುಡ್ಡಕ್ಕೆ ಹಾಕಿ ಬರ್ತಿದ್ರು. ಹೌದು ನಮ್ ಬಲ್ಯಾಕ 1 ದನ ಇದ್ರ 2 ದನ ಇದ್ರ ಈ ಹುಣಿವಿಗಿಲಿಕ್ಕಂದ್ರ ಮುಂದಿನ ಅಮಾಸಿಗೆ ಲೆಕ್ಕರ್ ಬರ ಅಮಾಸಿಗೆ ಒಯ್ದು ಹಾಕಿ ಬರ್ಬೋದು. ಹೌದು 700 ಗುರು ಕಿಲ್ಲಾರ ಕೊಟ್ಟನ. 1 ದಿವ್ಸ ಬಿಟ್ರು ಒಂದ್ ದನ ಇದೇ ಇರ್ತದ ನಮ್ ಬಲ್ಯಾಕ. ದಿವ್ಸ ಗಿಪ್ಪದ ಹಾಲು ಹಾಕದೇ ಆಗಲ್ಲ. ಹೆಂಗ ಮಾಡೋದು ಅಂತ ಹೇಳಿ ಗುರುವಿನ ಬಲ್ಯಾಕ ತುಕ್ಕಾಪರಾಯಗೌಡರು ವಿಚಾರ ಮಾಡದಕ್ಕರ. ಹೌದವಾಗ ಏನ್ ಹೇಳ್ತಾರಿಪ್ಪ? ಗುರು ಸೊನ್ನಾರಿಸಿದ ಬಂದು ಹೇಳ್ತಾನ. ಏನಂತ ಹೇಳಿದ್ರಿ ಸರ? ನೀವ್ ಇಲ್ಲಿಗೆ ಬರಂತದ ಅವಶ್ಯಕತೆ ಇಲ್ಲ. ಅಲ್ಲೇ 3 ಕಣ್ಣಿನ ಹುತ್ತದ. ಆ ಹುತ್ತಕ್ಕೆ ನೀವು ಹಾಲು ಹಾಕ್ರಿ. ಅಲ್ಲಿದೆ ನೀವು ನನಗೆ ನೆನೆಸ್ರಿ ಅಂತ ಹೇಳ್ದ. ಆ ಹುತ್ತಕ್ಕ ಹಾಲು ಹಾಕಿದ್ರು. ಆ ಹುತ್ತದ ಚಿಹ್ನೆ ಬದಲಾಯ್ತು. ಅಲ್ಲಿ ಯಾವ ಚಿಹ್ನೆ ಇತ್ತು, ಯಾವ ಊರಾಯ್ತು ಹಿಂಗೆ ಕೇಳೇನಲ್ರಿ? ಹಿಂಗೆ ಕೇಳ್ಯಾರಿಪ್ಪ. ಅಲ್ಲಿ ಹುತ್ತಕ್ಕ ಹಾಲು ಹಾಕಿದ್ರು. ಯಾವ ಚಿಹ್ನೆ ಇತ್ತು, ಯಾವ ಊರಾಯ್ತು, ಅಲ್ಲಿ ಏನು ಕುನ ಉಳ್ದದ, ಅಲ್ಲಿ ಬದಲಾಗ್ಯದ ಅಂತ ಕೇಳನ. ನಾ ಕುಲ್ಲ ನಿಮ್ಮಂಗ ಅಣ್ಣ ತಮ್ಮರ ನೀವ್ ಏನಿದ್ರಲ್ಲ ರಾವುಲ್ಲ. ಹೌದು ಮತ್ತು ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್. ಅಲ್ಲಾಡ್ಸು ರಾವಿಲ್ಲ ಅಲ್ಲಾಡ್ಸು. ಪಿಂಟು ಮಾಸ್ತರ್ ಹಾಮ್ ಹಿಡಿಯವ ನಿಮ್ಮಂಗಿಲ್ಲ. ನಮ್ಮದು ಏಕ್ಮಾರ್ ದೋ ತುಕಡ. ಹೌದು ಏಕ್ಮಾರ್ ದೋ ತುಕಡರಿಪ್ಪ. ಬುಕ್ಕ ಕೊಡೋಣ. ಅದು ಏನ್ ಉತ್ತರ ಕಿತ್ತೀನ್ರಿ. ಒಂದು ದೈವೇ ಸುಮಾರು ನಾನು ಗುಡ ಬಂದಾಕರು ಒಮ್ಮು ಏನಿಗೆ ಬಿಟ್ಟಿಲ್ಲ. ಗಿಂಡಿ ಕಡಲೆಪ್ಪ ಪಟಾಪಟ ಎಲ್ಲ ಕಡೆ ತೋಡಿಗೆ ತೋಡ. ಏನು ಬದಲಾಯ್ತ್ರಿಪ್ಪ? ಹಿಂದೆ ತಿರುಗಿ ನೋಡಲಾಗಿ ಗುರು ಆಜ್ಞೆ ಮಾಡಿ ಹೇಳ್ತಾನೆ. ಮೀಸಲು ಹಾಲು ಎರಿಯುತ್ತಿರುವ ಹುತ್ತು 3 ಪದಮಗಳಿಂದ ಕೂಡಿ ಚೌಮೂಲೆ ಕಟ್ಟಿಯಿಂದ ಆಯ್ತು. ಹುತ್ತಿನ ಬಲ್ಯಾಕ 3 ಪದಮ ಕೂಡಿ ಚೌಮೂಲೆ ಕಟ್ಟಿ ಆಯ್ತು. ಹೊಳೆಯುತ್ತಿತ್ತು. ಅದನ್ನು ಕಂಡು ಸೋಮರಯ್ಯ ಅಣ್ಣ ಇದು ಎಷ್ಟು ಚಮತ್ಕಾರದಿಂದ ಮೂಡಿದೆ, ಆಶ್ಚರ್ಯವೆನಿಸುತ್ತಿದೆ ಎಂದ. ತುಕ್ಕಪರಾಯ ಎಲ್ಲ ಅರಿತಿದ್ದರಿಂದ ತಮ್ಮ ನಾವು ಇಷ್ಟು ದಿವಸ ಗುರುವಿನ ಆಜ್ಞೆ ಪ್ರಕಾರ ನಡೆದಿವಿ. ಹಾಲು ಹನಿಸಿದ ಗಿಣ್ಣದಿಂದಾಗಿ ಹೀಗಾಗಿದೆ.
ಇದು ಮುಂದೆ ಕಲಿಯುಗದಲ್ಲಿ ಕರ ಅಂದರೆ ಗಿಣ್ಣ, ಹಾ ಕರ ಅಂದರೆ ಗಿಣ್ಣ, ಇದು ಹುತ್ತ ಸುಂಡಿ ಅಂದ್ರೆ ಹುತ್ತ ಕರಸುಂಡಿ ಅಂತೇಳಿ ಈ ಊರಿಗೆ ಆಗ್ತದ. ತಾಲೂಕು ಅಟ್ಪಡಿ ಜಿಲ್ಲಾ ಸಂಗಲ 3 ಕಣ್ಣಿನ ಹುತ್ತ ಚೌಮುಲಿ ಕಟ್ಟಾಗಿತ್ತು. ನಿನ್ನ ಪ್ರಶ್ನೆ ಉತ್ತರ ಬೇನೂರು ಮಾಮ ಗಿಂಡಿ ಕಡಲ್. ಗಿಂಡಿ ಕಡಲ್ ಆಯ್ತು ಕಡಲ್ 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 ಹಡ. ಇವಂದು ಮರುಗೂರದಾಗ ಉತ್ತರ ಕಿತ್ತೀನಿ. ಹಾ 2-3 ತಿಂಗಳ ಹಿಂದೆ ಕ್ಯಾತನಕೆರೆಯಾಗ ಉತ್ತರ ಕಿತ್ತೀನಿ. ಇವ್ರ ಅರಕೆರೆ ಜಾತ್ರೆಯಾಗ ಕಿತ್ತೀನಿ. ಹೌದು ಹೌದು ಇವತ್ತು ಉತ್ತರ ಕಿತ್ತೀನಿ. ಅವನ ಆಣೆ ಮಾಡಿಸಿ ಕೇಳ್ರಿ ಎಲ್ಲಾರವ ನಾನು ಉತ್ತರ ಕಿತ್ತೇನೆ. ಹೌದು ಹೌದು ಎಲ್ಲಿ ಕೇಳ್ತಾರು ಓಯಪ್ಪ ಇವ್ರ? ಕೇಳ್ರಿ ಅವನಿಗೆ. ಹಾ ಬರೇ ಅಧ್ಯಾತ್ಮ ಅನುಭವತನ ಅದು ಏನ್ ಹೇಳ್ತಾನೋ ಅವನಿಗೆ ಗೊತ್ತಾ. ಅವ್ರಿಗೆ ತಿಳಿತದ್ರಿಪ್ಪ. ಇಲ್ಲಿ ಸಂತೋಷ ಅನಿಸ್ತದ. ನಾವೊಂದು ಕೇಳಿದೆ. ಏನು ಕೇಳಿರಿಪ್ಪ? ಏನ್ ಕೇಳಿದಪ್ಪ ಅಂತ ಕೇಳಿದ್ರ, ನಿಮ್ಮ ಬಲ್ಯಾಕ ಭಂಡಾರ ಅದ. ಹೌದು ಅದು ಎಲ್ಲಿ ನಮ್ ಜಾಡಿದ ಏನ ನೋಡಿ ಏನ್ ಕೇಳ್ದ? ಏನ್ ಕೇಳ್ತಾರ? ಮೂರೇನು ಮತ್ತ ಹಾಸಿವೆಲ್ಲ ಅವ ದಿವ್ಸಕ್ಕೊಂದ್ ಹೇಳ್ತಾನ. ಅವ್ರ ದಿಮ್ಮಿನ ಮ್ಯಾಗ ನುಡಿ ನಿತ್ ಮಾಡ್ತಾರ. ನಾವ್ ಅವ್ರಂಗ್ ಮಾಡಿದ್ರ ಬರ್ತದ್ರಿ? ಅವ್ ನಡಲ್ರಿ ನಮಗ. ಅದು ಶಿವನ ಕೈಯನ್ನ ಡಮರುಗನೆ ಡೊಳಾಗ್ಯದ ತಂದ ಮಕ್ಕಳು ನಾವು. ಹಾ ನೀವು ಒಡೆಯಾರ ಮಂದಿ ಮ್ಯಾಗ ನಿಂತು ಹೇಳಿಕೆ ಮಾಡ್ತೀರಿ. ನಾವ್ ಹೆಂಗ್ ಪೂಜಾರಿ ಅವ್ರು ಇದ್ದೀವಿ. ನಾವು ದಿಮ್ಮಿಗೆ ಶಿವನ ಕೈಯನ್ನ ಡಮರುಗನೆ ಡೊಳ್ಳಾಗಿ ಸಿಕ್ಕದ ಜಾಡಿ ಹಾಸಿ ಅದಕ್ಕೆ ನಮಸ್ಕಾರ ಮಾಡ್ತೀವಿ. ಹೌದು ನೀವು ಮ್ಯಾಲ ಇತ್ತು ಪಿಂಟು ನೀ ದಿಲ್ಲಿ ಬಾದಶಾನ ಮಗ ಇದೆ ಅಂದ್ರೆ ನಾವು ಒಪ್ಕೋಬೇಕು. ಹಂಗ್ಯಾಗ ಆಗ್ತದ್ರಿಪ್ಪ? ಹೆಂಗೋ ಮಾಸ್ತರ್ ನೀ ಹೇಳ್ದಂಗ ಯಾಕೆ ಕೇಳಕ್ ಹೋಗಮ್ಮ ನಾವು. ಈಗ ನೀವು ದಿಮ್ಮಿನ ಮ್ಯಾಗ ನಡು ಮಾಡ್ತೀರಿ, ನಾವ್ ಮಾಡಕ್ ಬರ್ತದ? ಎಲ್ಲಾರಿಗ ಎಲ್ಲಾ ಬರ್ದಲ್ರಿಪ್ಪ. ಮುತ್ತೇವ್ರ ನಾವ್ ಮಾಡಕ್ ಬರ್ತದೇನ್ರಿ? ನಿಮ್ಮ ಅಪ್ಪ ನಿಮಗ ದೊಡ್ಡವ, ನಮ್ಮಪ್ಪ ನಮಗ ದೊಡ್ಡವ, ನಮಗ ದೊಡ್ಡವ. ಹಾ ಐಸಾ ಕೈಸಾ ಬಾತ್ ಕರೋ ಜಿ ಪಿಂಟು. कुछ भी कर लो को क्या है ये कैसा है? ಏನ ಮಾಸ್ತರ್ ನಿಂದ ಮಾತ ಹೇಳ್ರಿ. ನೋಡಿಗ 4 ಪೈಪ್ ಹೊಡೆದ ಕೆಳ ಕೂತವ್ರ ಇಳಿಸಕತ್ತಾರ ಅಲ್ಲಿ. ನಾ ಇರ್ಲಿ ದೋಸ್ತ್ ಹಿಂಗ್ ಮಾಡಿದ್ರ ನಾನು ನಿಜವಾಗ್ಲೂ ಮುಟ್ಟಿ ಹೇಳ್ತೀನಿ. ನೀ ಬರಿಬೇಡಪ್ಪ ಅಂತನ್ರಿ ಬಂಡ್ರಕ್ ಮುಂದೆ. ಹೌದ್ ಹೌದ್ ಅಂತಾರ್ರಿಪ್ಪ ಅವ್ರ. ಹಿರಿಯರೇ ಮಂದಿನೇ ಹೇಳ್ಕೊಳಕತ್ರ ಅವನಿಗೆ. ದಯವಿಟ್ಟು ನಸ್ಕಿನ್ ಮಾರಿ ಹೊಡೆದ್ ಗಿಡಿದ್ರೆ ಎಲ್ಲಾರ ಕೈ ಮುಗಿತ್ನಿ. ಹಿಂಗೇನ್ ಮಾಡ್ರಿ ಗದ್ರಾ ನೀವು? ಸುಮ್ಮ ಅವ್ನಿಗೆ ಬಿಟ್ಟು ಕಳಿಸ್ಬಿಡ್ರಿ. ನೀವೆಲ್ಲ ಹೊಡೆದ್ ನನಗ ಹಾಡಿಕೆ ಬಿಡಿಸಿರಿ ಅನ್ನೋದು. ಮೊದಲೇ ಮಂದಿಗ ಪಿಂಟಪ್ಪ ನೋಡಿ ಮಾತಾಡ ನಾವ್ ಮಟ್ ಮನಿ ಮಂದಿ ಡೇಂಜರ್ ಅದ. ಹೌದ್ ಹೌದು ನಾನೇ ಹೇಳ್ಕೊಟ್ಟಂಗೈತೇನೆ. ಇಲ್ಲಿ ಇರ್ಲಿ ಬಾಳ ಕೆಟ್ಟದ್ರಿಪ್ಪ. ತಿಳ್ಕೊಳಲ್ಲ ಆತ್ಮೀಯ ಗೆಳನ. ನಾ ಏನ್ ಕೇಳಕತ್ತೀನಿ? ಏನ್ ಕೇಳ್ತೀರಿಪ್ಪ? ನಿಮ್ಮ ಮಠ ಮನಿ ಒಳಗ ರೆಬಕವ್ವ ಜಿನ್ನವ್ವ, ನಡಹಟ್ಟಿ ನಾಗರಾಯಗೌಡ, ಕುರುಬಗೌಡ, ನಮ್ಮ ಅತ್ತಿ ಪದ್ಮವ್ಗ ನಿಮಗ ಕೊಟ್ಟಿವಿ. ಹೌದು ಹೌದು ನಿಮ್ಮ ಅತ್ತಿ ರೆಬಕವ್ಗ ನಮ್ ಕಾಕ ಹೊನ್ನ ಚೌಡಪ್ಪ ಗೌಡಗ ತಗೊಂಡಿವಿ ನಾವು. ಹೌದಪ್ಪ ತೋಡಿವಿ. ಆ ರೆಬಕವ್ವ ಈ ನಾಡ್ ಬಿಟ್ಟು ಮೇಲ ನಾಡಕ್ ಹೋಗ್ಬೇಕಾದ್ರ ಲಕ್ಕಿ ಬುಟ್ಟ್ಯಾಗ ಲಗೇಜ್ ಹಾಕೊಂಡು ಅಪ್ಪ ಅಮೋಘಸಿದ್ದಾಗ ಹೇಳಿ ಬರ್ಬೇಕಂತ ಹೇಳಿ ತಗೊಂಡು ಬಂದಳು. ಅಪ್ಪ ಉಮ್ದಿ ಮಲ್ಕಾರಿಸಿದ್ ಬಂದು ನೀ ಅತ್ತಿ ನಮ್ಮ ಆಸ್ತಿ ಬಿಟ್ಟು ಎದ್ದೇಳಂದಾನ. ನಾನು ಹೋಗ್ಬೇಕಂತ ಹೇಳಿ ತಿಳ್ಕೊಂಡು ಅಪ್ಪ ಅಮೋಘಸಿದ್ದಾಗ ಹೇಳಕ್ ಬಂದಳು. ಆಯ್ತವ್ವ ನೀ ಹೋಗು, ನೀ ಕರ್ದಲ್ಲಿ ನಾನು ಬರ್ತೀನಿ ನೆನೆಸ್ತೀನಿ ಅಂತ ಹೇಳ್ದ. ಹೊಳ್ಳಿ ಬಂದ ಲಕ್ಕಿ ಬುಟ್ಟಿ ಎತ್ಲಕ್ ಹೋತಾಳ. ಹೌದಪ್ಪ ಹೌದು ಎತ್ತಲಕ್ ಹೋದಳು ಲಕ್ಕಿ ಬುಟ್ಟಿ. ಲಕ್ಕಿ ಬುಟ್ಟಿ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂತ ಹೇಳಿ ತಿಳಿಸಿ ನೋಡ್ದಕ್ಕರ ಇದು ಸಿದ್ಧರ ಭೂಮಿ ಒಳಗಿನ ಕಟ್ಟಿಗೆ ಅದ. ಅದರ ಸಂಬಂಧ ನಿನ್ನ ಸಂಗಾಟ ಬರಲ್ಲ. ನನ್ನ ಹುಟ್ಟು ಸೀರಿ ಮೆಗನೆ ಅತ್ತಿ ಅಂದ್ರೆ ನಮ್ ಚಿಗವ್ ಆತಿರ್ತಾರ, ಅವು ಆತರ ನೋಡು. ಹೌದ್ ಹೌದಪ್ಪ. ನಮ್ಮ ಹನ್ನಪ್ಪಗೌಡ ಕಾಕ ಅಂದ್ರೆ ನಮಗ ಅವು ಆತಿರ್ತಾಳ. ಆಗ್ತಾರಿ. ಅವಾಗ ತಾಯಿ ಮೇಲನಾಡಕ್ಕೂ ಹೋದಳು. ಏನ್ ಮಾಡಿದ್ರ ಅವಾಗ? ಮತ್ತ ನಿಮ್ ಭೂಮಿಯಾಗಿನ ಒಂದು ಲಕ್ಕಿ ಬುಟ್ಟಿ ನಮ್ ಸಂಗಾಟ ಬೈದಿಲ್ಲ. ಅವ್ರ ಮಕ್ಕಳು ಎಲ್ಪರ್ ರಟ್ಟಿ ಅರಣಿಸಿದ ಮಲಕಾರಿಸಿದ ಕೈದನಂದ್ರೆ ಇವ್ ಕಿಲ್ಲಾರಿ ಯಾರು ಕೊಟ್ಟಾರಂತ ಕೇಳಿ ನಾ ಹೇಳಿದೆ. ನೀನು ಹೇಳಿಲ್ರಿ ಬಾ? ಹೇಳನೇನ್ರಿ ಅವನು? ಏನು ಹೇಳಿಲ್ರಿ. ಮತ್ತ ಅವ್ರಿಗೆ ಬರೇ ಹುಟ್ಟು ಸೀರೆ ಮ್ಯಾಗ ಹೊರಗ ಹಾಕದವ್ರಿಗೆ ಕಿಲ್ಲಾರಿ ಹ್ಯಾಂಗ್ ಕೊಟ್ರಿ? ಇಲ್ಲ ನೋಡಿ ಹೆಂಗ್ ಹೇಳ್ತಾನವ. ಹೌದೌದು ನೋಡು ಹಿಂಗ್ಯಾಂಗ್ರಿ ಸರ? ಇಲ್ಲ ಹಿಂಡು ಕುರಿಯಾಗ ಒಂದ್ ಟಗರ್ ಇರ್ತದ ನನಗ್ ಗೊತ್ತದ. ಆಕಳುಗಳು ಇದ್ದಲ್ಲಿ ಹೋರಿ ಇರ್ತದ ನನಗ್ ಗೊತ್ತಿಲ್ರಿ. ಗೊತ್ತೇ ಅದ್ರಪ್ಪ. ಅದು ಸಹಿತ ನನಗ್ ಕಲ್ಸ್ಲಕ್ ಬಂದ ನೀವು. ಈಗ ಏನು ಗೊತ್ತಿಲ್ಲ ತಿಳ್ಕೊಂಡಾರಿ ಸರ್ ಅವ್ರು. ನಾನು ಸಂಸಾರ ಮಾಡಿ ನನಗ 2 ಮಕ್ಕಳವು. ಇಲ್ಲ ಇವ್ರು ಬರ್ಲಿಕ್ಕಿದ್ದು ಕದನಾರಿ ಆರಿ ಮಾತ್ರಿ ಬರ್ರಿ ನೀವು ಮುಂಜಾಳೆ ಹೋರಿ. ಎಲ್ಲಿ ಕೇಳ್ತೀರಿ ತಾವು? ಅಲ್ಲ ನಿಮ್ ಬಲ್ಯಾಕಿದ್ದ ನನಗ ಗೊತ್ತದ. ಹಿಂಡು ಕುರಿಯಾಗ ಒಂದ್ ಟಗರ್ ಇರ್ತದ, ಆಕಳುಗಳು ಇದ್ದಲ್ಲಿ ಒಂದು ಹೋರಿ ಇರ್ತದ, ಎಮ್ಮೆ ಇದ್ದಲ್ಲಿ ಎಲ್ಲಾರಿಗೂ ಗೊತ್ತಿದ್ದಿದೆ ಕ್ವಾಣಿ ಇರ್ತದ. ಇದು ಯುದ್ಧ ಮ್ಯಾಗ ಆಗಲ್ಲೇನು? ಹೆಚ್ಚಿಗೆ ಇರ್ಲಿ ಏನು?
ನಾ ಹಂಗ ಕೇಳಿಲ್ಲ. ಹೆಂಗ್ರಿ ಬಾ ಹುಟ್ಟ ಸೀರಿ ಮ್ಯಾಗ ಹೊರಗ ಹಾಕಿರಿ, ಲಕ್ಕಿ ಬುಟ್ಟಿ ಎತ್ತದ್ರ ಮ್ಯಾಗ ಬಂದಿಲ್ಲ, ಹಂಗೆ ಮೇಲ್ನಾಡ ಕಳಿಸಿರಿ, ಮಾತ್ರ ಕಿಲ್ಲಾರಿ ಹೆಂಗ ಎತ್ತಿ ಕೊಟ್ಟಿರಿ ಅಂತೇಳಿ ಹಿಂಗ ಏನ್ರಿ ನಿನ್ ಬಲ್ಯಾಕ ಅಂಕ್ಲಿಪ್ ಇತ್ತಂದ್ರ ಹೇಳು. ಹೇಳಿಲ್ಲ. ಆ ಸಿಕ್ಕಿಲ್ಲತ್ತಾರ ಹೇಳಿದಿ, ಅದನ್ನು ಇಲ್ಲ. ಒಟ್ಟ ಬಾರಿಸಿ ಬಿಡಮ್, ಇದಕ್ಕೆ ಅಂಜಿಸಿ ಬಿಡವ್. ನಾವ್ ಇಬ್ಬರಿದೀವಿ, ರಾಹುಲ್ ಮಾಸ್ತರ್ ಹುಟ್ಟಿಗಿ, ಪಿಂಟು ಮಾಸ್ತರ್ ಅಳಿಗಿ. ನೀನು ಬಂಡಾಟ ಮಾಡಿಬಿಟ್ಟು ನಾನು ಮಾಡಿಬಿಡ್ತೀನಿ ಅವನಿಗೆ. ಅಯ್ಯೋ ಅನಿಶ್ ಅವ್ರ ಮಠ ಮನೆಗ ಖಾಲಿ ಬೆಂಗಳೂರು ಕಳಿಸಿ ಬಿಡಮ್, ಪಗಾರ ಇಸ್ಕೊಟ್ಲಾರ್ದೆ ಅಂದ್ಬಿಟ್ಟ. ಹೌದು ಯಪ್ಪ, ಏನ್ ಲೆಕ್ಕ ಹಾಕ್ಯಾರ ನೋಡು. ನೋಡ್ ನನಗ್ ಕೇಳ್ತಾನ, ಹಾ ಚಟ್ಟಿ ಜಾತ್ರೆಗೆ ಹಾಡ್ಲಿಕ್ಕ ಅಂದ್ರ ಏನಾಯ್ತು, ನಾ ಯಾವ ಊರಿಗೆ ಹೋಗಿ ಹಾಡ್ತಿರ್ತೀನಲ್ಲ ಅದೇ ಅಮೋಘ ಸಿದ್ಧ ಅಂತ ಹೇಳಿ ಮುಡ್ತು. ಅಲ್ಲೋ ಮಿಣಜಿಕಮ್ಮ, ಈ ಜಾತ್ರೆಗೆ ಬಾ ಅಂತ ಹೇಳಿ ನಿನಗ ಭಂಡಾರ ಕೊಟ್ಟಿವಿ, ಇಲ್ಲಿಗೆ ಬಂದ್ರೆ ಏನಾಯ್ತು, ನಾನು ಇಲ್ಲೇ ಕುಂಬಾರಿ ಒಳಗ್ ಕೂತ ಹಾಡದ್ರಾಯ್ತು. ಅವರು ಶಂಕರು ಅವರು ಬೇನೂರ್ ಮಾಸ್ತರ್ ಅವ್ರು ಫೋನ್ ಪೇ ಮಾಡ್ತಾರ ತನ್ಬೇಕಿತ್ತು, ಇಲ್ಯಾಕ ಬಂದಿ? ಫೋನ್ ಪೇ ಮಾಡಿಬಿಡ್ತಿರಲ್ಲ. ಹೆಂಗ ಅವತ್ ಅಲ್ಲಿ ಹೋಗ್ತಲ್ಲ, ಅವತ್ತಿನ ಭಂಡಾರ ಬಿಡು. ನಿಮ್ಮ ಅಪ್ಪನ ಮ್ಯಾಗ ಹೋಗಿಸಿದ ಮುತ್ತನ ಮ್ಯಾಗ ನಾಡು ತಿರುಗಾಡಿ ಹಾಡ್ತಿ ವರ್ಷ ಪೂರ್ತಿ. ಅವತ್ತಿನ ದಿವಸ ಕೇಳಕ್ ಬಂದು ಕೂಡಿರ್ತಾರ ಅಲ್ಲಿ ಹಿರಿಯರು. ಹೌದು, ಅವತ್ ಹಾಡಮ್ಮ ತಂದಿನ್ ನಾ ನಿನಗ. ಹಾ ಮತ್ರ ಇವತ್ತಿಲ್ಲಿ ಆಯಿ ಬಲ್ಯಾಕ ಬಂದಿದೆ ಅಂದ್ರ ನಾವು ನಿನಗ ಅಂದ್ರ ಬರ್ತಿತ್ತೇನೆ. ಇಲ್ಲಿ ಯಾಕೆ ಬಂದೆ ಅಂದ್ರ ಆಯಿ ಎಲ್ಲಿದಾಳ ಅಂದ್ರ ಅಲ್ಲೇ ಬರ್ಬೇಕು. ಹೋದ ಊರಾಗ ಅಮ್ಮೋಗಿಸಿದನಕ್ಕಿಂತ ಚಟ್ಟಿ ಜಾತ್ರೆಗೆ ಅಮ್ಮೋಗಿಸಿದ್ದ ಇರ್ತದ. ಇಲ್ಲಿ ಯಾವ ಊರಪ್ಪ ಅಂತ ಕೇಳಿದ್ರೆ ಮಿಣಿಜಿಗೆ ಮಾಡಿಂಗ್ರೆ ಅದನ್ನ ಅಲ್ಯಾಕ್ ಹೋಗೋದು, ಇಲ್ಲೇ ಮುಂಡ ಸತ್ತತ್ ಕೂತ್ರ ಆಗ್ತದೇನು? ಆಗಲ್ರಿ, ಬಾಗ್ಯಾಂಗ ಆಗ್ತದ. ಇವ ಹೇಳಿದ ಎಕ್ಸಾಂಪಲ್ ಅಲ್ಲಿಗೆ ಹೋಗ್ಬೇಕಾಗ್ತದ. ಅಲ್ಲೇ ಹೋಗ್ಬೇಕ್ರಿಪ್ಪ. ಜಗತ್ತಿನೊಳಗ ಶಕ್ತಿ ಹೆಂಗೆ ಹೆಚ್ಚಿಗೆ ಆಗದ ಆ ಪ್ರಶ್ನೆಗೆ ಸಮೀಪ ಬಂದಿಲ್ಲ. ಇನ್ನೊಂದು ಭಂಡಾರದಂತೂ 300 ಕಿಲೋಮೀಟರ್ ಪರಾಕ್ ಹೈ. ಹೌದ್ ಹೋ ಪರಾಕ್ ಹೈ. ಆ ಕನ್ನಡ ಕಲತ್ ನೈ, ಮರಾಠಿ ಏತ್ ನೈ. ಅದಕ್ಕೆ ಭಂಡಾರದಕ್ಕಂತೂ ಸನಿನೇ ಇಲ್ಲಿ ಇವ್ರು. ಅದು ಏನ್ ಹೇಳ್ತಾರ ಮುಂದಿನ ಸಂದಿಗೆ ಪಾಳ್ಯ ಕೊಡ್ತೀನಿ ಹೇಳ್ರಿ. ಪೂರ್ತಿ ಕುಚ್ಬಿನೇ ನೋಡು. ಆಗಳಿ ಒಮ್ಮ ಸುರ್ವಿಗೆ ರಾಹುಲ್ಲ, ಆಮೇಲೆ ಪಿಂಟು ಮಾಸ್ತರ, ಮತ್ ರಾಹುಲ್ಲ ಪಿಂಟು. ನೆಕ್ಸ್ಟ್ ಇನ್ನ ಯಾರ ನಿನ್ ಮಗನಿಗೆ ಕರ್ಕೊಂಬ ಮುಂದಿನ ಸಲ. ಕರ್ತಾರಿಪ್ಪ ಮುಂದಿನ ಸಂದಿಗೆ. ಮತ್ತ ಭಂಡಾರ ದಿನ ಅಲ್ಲೇ ಉಳಿಸಿದಿ, ಇದು ಇನ್ನ ಕ್ಲಿಯರ್ ಮಾಡಿಲ್ಲ. ಮುಂದಿನ ಸಂದ ಕೊಡ್ತೀನಿ, ಕ್ಲಿಯರ್ ಮಾಡು. ಜಗತ್ತಿನೊಳಗ ಶಕ್ತಿ ಯಾಕೆ ಹೆಚ್ಚಿಗೆ ಅನ್ಬೇಕಾಗ್ಯದ? ಸುಖ ಎಲ್ಲರಿಗೆ ಎಲ್ಲೈತವ್ವ, ದುಃಖ ತುಂಬದ ಮರ್ತ್ಯದ ಮ್ಯಾಲೆ ನಾವು ಮಾಡಿದ ಪಾಪ ನಾವೇ ಕಳೆಯಬೇಕು. ಶಿವನ ಮ್ಯಾಲೆ ಯಾಕ ಸಿಟ್ಟಾಗಬೇಕು? ತಂದಿ ಮಾತಿಗಾಗಿ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ, ಸೀತೆಯನ್ನ ಕಳ್ಕೊಂಡು ಪಡವಾರದ ಕಷ್ಟಪಟ್ಟ. ಸುಖ ಎಲ್ಲರಿಗೆ ಎಲ್ಲೈತವ್ವ, ಮರ್ತ್ಯದ ಮೇಲೆ ದುಃಖ ತುಂಬದ ಮರ್ತ್ಯದ ಮೇಲೆ. ಸುಖ ಎಲ್ಲರಿಗೆ ಎಲ್ಲೈತವ್ವ, ದುಃಖ ತುಂಬದ ಮರ್ತ್ಯದ ಮೇಲೆ. ಹೌದು ಹೌದು, ಬಹಳ ದಿವಸ ಹಂಗಾಗಿರ್ತದ. ಶಕ್ತಿ ಯಾಕೆ ಹೆಚ್ಚಿಗೆ ಅನ್ಬೇಕಾಗ್ಯದ? ಯಾಕ್ರಿಪ್ಪ? ಶಕ್ತಿವಂತ ರಾವಣ ಹೌದು ಸೀತಾನ ಕರ್ಕೊಂಡು ಲಂಕಾ ದೇಶಕ್ಕೆ ಒಯ್ದಾನ. ಹೌದೌದು, ಲಂಕಾ ದೇಶಕ್ಕೆ ಒಯ್ದ್ರು ಸೀತಾನ ನಾವು ಬಿಡುವ ಶಕ್ತಿ ಅವನ ಬಲ್ಯಾಕ ಏನದ? ಅವ ಬಹಳ ದೊಡ್ಡ ಶಿವಭಕ್ತ ಅದಾನ. ಹೌದು ಹೌದು, ಭಕ್ತಿ ಮಾಡ್ಯಾನ. ಹೌದು, ನಮ್ ಸೀತಾ ಅಲ್ಲೇ ಇರಲ್ಲಕಂತ ಹೇಳಿ ರಾಮ ಲಕ್ಷ್ಮಣ ಹನುಮಂತ ಸುಗ್ರೀವ ವಾಲಿ ಕುಂದ್ರಬೇಕಾಗಿತ್ತು. ಹೌದು, ಅಲ್ಲಿಗೆ ಹೋಗಿ ಸೀತಾಗೆ ಯಾಕೆ ಕರ್ಕೊಂಬಂದ್ರು? ಸಮುದ್ರಕ್ಕೆ ಸೇತುವೆ ಕಟ್ರು. ಯಾಕೆ ತಂದ್ರು? ಯುದ್ಧ ಮಾಡಕ್ ಹೋಗಿ ಲಕ್ಷ್ಮಣ ಸತ್ತ, ಹನುಮಂತ ಹೊಳ್ಳಿ ಹುಟ್ಟಿಸದ. ಹುಟ್ಟಿಸಿದಂದ್ರೆ ಹುಟ್ಟಿಸಿಲ್ಲ, ಸಂಜೀವಿನಿ ತಂದು ಲಕ್ಷ್ಮಣಗ್ ಬಿಟ್ಟಕ್ಕಾರ ಎದ್ದು ಕೂತ ಶಕ್ತಿ ತೋರಿಸದ ಮ್ಯಾಗ ಸೀತಾಗ ಶಕ್ತಿದಿಂದ ರಾವಣನ ಸಂಹಾರ ಮಾಡಿ ಕರ್ಕೊಂಡ್ ಬಂದು ಅಯೋಧ್ಯದೊಳಗ ರಾಮಗ ಪಟ್ಟಾಗಟ್ಟಿ ರಾಮನ ಮಂದಿರ ಕಟ್ಟಿದ್ರು. ಈ ಸದ್ಯ ಮಾನ್ಯ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇಲ್ಲ ಆಯ್ತು ನೋಡ್ರಿಪ್ಪ ಮಾತ. ಜೇರ ಕರ್ತ ನಾವು ಶಕ್ತಿ ತೋರಿಸಲಂದ್ರೆ ಸೀತಾ ಲಂಕಾದಾಗ 6 ಹಡಿತಿದ್ಳು, ನಾನು ನೀನು ತೊಟ್ಲಕ್ ಕೊಡ್ತಿದ್ರೆ. ಶಕ್ತಿ ಯಾಕೆ ಬೇಕಾಗ್ತದ? ರಾವಣ ಪರಮಾತ್ಮನ ಭಕ್ತಿ ಇದ್ದ, ಶಿವನ ಕೈಯಾಗಿನ ಆಳಿದ್ದ. ಶಕ್ತಿ ಆದತ್ತೇಳಿ ಸುಮ್ ಕೂತ್ರ ನಡೀತಿತ್ತೇನೋ? ನಡೀತಿಲ್ರಿ ಬಾ. ಭಕ್ತಿ ಆದತ್ತೆ ತಿಳ್ಕೊಂಡು ನಾವು ಸುಮ್ ಕೂತ್ರ ನಡೀತಿದ್ದೆ. ನಮ್ ಬಲ್ಯಾಕಿನ ಶಕ್ತಿಯನ್ನ ತೋರಿಸಿ ಸೀತಾ ಮಾತೆಯನ್ನ ಕರ್ಕೊಂಡು ಬಂದು ಅಯೋಧ್ಯದಾಗ ಪಟ್ಟಗಟ್ಟಿ ಪ್ರಭು ಶ್ರೀರಾಮಚಂದ್ರ ಹಿಂಗ ಆಳ್ಯಾನ ಅಂತ ಹೇಳಿ ಇತಿಹಾಸ ಹೇಳ್ತದ. ಜಗತ್ತಿನೊಳಗ ಭಕ್ತಿಕ್ಕಿಂತ ಶಕ್ತಿ ನಾವು ಉಳಿಬೇಕಂದ್ರೆ ಬೇಕೇ ಬೇಕಾಗ್ತದ. ಬಾಳ ಮಾತಾಡ್ಲಾರ್ದೆ 2 ನುಡಿ ಹಾಡಿ ಪಾಳೆ ಅವ್ರಿಗೆ ಕೊಡು. ಸಭಿಕರು ಇನ್ನೂ ಹೋಗ್ಬೇಡ್ರಿ. ನಾ ಇಟ್ಟು ಮಾತಾಡಿನಂದ್ರ ಅವನು ಏನೇನು ಮಾತಿರ್ತಾವ, ದಯವಿಟ್ಟು ಕೇಳಿಸ್ಕೊಂಡು ತಮ್ಮ ಮನಿಗ್ ಹೋಗ್ಬೇಕಾಗಿ ವಿನಂತಿರ್ತ.